ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಮದ್ದು ಕುಡಿದ ತಕ್ಷಣ ಎದ್ದು ನಿಲ್ಲಕ್ಕಾಗಲ್ಲ ರಾಜು. ಹಾಗೆ ನೀವೆಷ್ಟೇ ಸಮಾಧಾನ ಮಾಡಿದ್ರು ಹರಿತಾ ಇರೋ ಕಣ್ಣೀರು ಹರಿತಾನೆ ಇರತ್ತೆ. ಆಗಿರೋದು ಕೊಲ್ತಾನೆ ಇರತ್ತೆ. ವೈಶವ್ರೆ, ಆಗಿದ್ದಾಗೋಯ್ತು, ಮುಂದೆ ಆಗೋದು ನೋಡೋಣ ಅಂತ ಹೇಳೋ ಶಕ್ತಿ ನನಗೆ ಖಂಡಿತವಾಗ್ಲೂ ಇಲ್ಲ. ಆದರೆ ಒಳ್ಳೇದಾಗತ್ತೆ ಅಂತ ಅಷ್ಟೇ ಮಾತ್ರ ಹೇಳ್ಬೋದು. ಏನು ಒಳ್ಳೇದ ನನ್ನ ಲೈಫಲ್ಲಿ? ಮದ್ವೆ ದಿನನೇ ಒಳ್ಳೇದು ಅನ್ನೋದು ನನ್ನ ಜೀವನದಿಂದ ಹೊರಟೋಯ್ತು ರಾಜು. ಮದ್ವೆ ಆದ ಹೊಸದ್ರಲ್ಲಿ ನಿನ್ ಮನೆಗೆ ಬಂದು ನನ್ಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ ರಾಜು? ವೈಶು ವೈಶು ನಿಮ್ಮ ಹಣೆಯಲ್ಲಿ ನಾಯಕರು ಮನೆ ಸೊಸೆ ಆಗ್ಬೇಕು ಅಂತ ಇರುತ್ತೆ. ಆದರೆ ಶಮಂತನ ಹೆಂಡತಿ ಆಗಿ ಈಗಿರೋ ಸತ್ಯನ ಒಪ್ಪಿಕೊಂಡು ಬದುಕೋದು ಒಂದೇ ದಾರಿ. ಪಾಪ ಪಾಪ ಇದ್ರ ಬಗ್ಗೆ ಶಮಂತನಿಗೆ ಏನು ಗೊತ್ತಿಲ್ಲ. ಅವನು ಯಾಕಿದ್ರು ನೋವು ಅನುಭವಿಸ್ಬೇಕು? ಆಗಿರೋದ್ನೆಲ್ಲ ಮರೆತು ಬಿಡಿ, ಶಮಂತ್ ತುಂಬಾ ಒಳ್ಳೆಯವನು, ನಿಮ್ ಜೀವನ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿದ್ದೆ ಅಲ್ವಾ? ನೀನ್ ಮರ್ತಿರ್ತೀಯ ಬಿಡು. ಆದ್ರೆ ನನ್ನ ಜೀವನ ಚೆನ್ನಾಗಿರತ್ತೆ ಅಂತ ಯಾರೆಲ್ಲ ಏನೇನು ಹೇಳಿದ್ರು ಅದೆಲ್ಲ ನೆನಪಿದೆ ನನ್ಗೆ. ಯಾವುದನ್ನು ಮರ್ತಿಲ್ಲ. ಆದ್ರೆ ಈಗ ಏನಾಯ್ತು ರಾಜು? ನಿನ್ ಮಾತು ಸುಳ್ಳಾಗೋಯ್ತಲ್ಲ. ನಿನ್ ಮಾತ್ ಮೇಲೆ ನಂಬಿಕೆ ಇಟ್ಟಿದ್ದೆ ನಾನು, ಆದ್ರೆ ನಂಬಿಕೆನೂ ಸುಳ್ಳಾಗೋಯ್ತಲ್ಲ ರಾಜು. ವೈಷ್ಣವಿ ಅವರೇ, ಶಮಂತನ ಮತ್ತೆ ನಿಮ್ ಮದುವೆಯಲ್ಲಿ ವಿಕ್ಕಿಗೆ ಹೇಳಿದೆ, ನೀನು ತಗೊಳ್ಳೋ ನಿರ್ಧಾರದಿಂದ 3 ಜನದ ಜೀವನ ಹಾಳಾಗ್ಬಿಡುತ್ತೆ ಅಂತ. ಅದ್ಯಾವ ಬಾಯಲ್ಲ ಹೇಳಿದ್ದೋ ನಾನು, ಹಾಗೆ ಆಗ್ಬಿಡ್ತು. ನಾನು ಪಾಪಿ ಪಾಪಿ ನಾನು ವೈಶವ್ರೆ, ಪಾಪಿ. ಪಾಪಿ ನೀನಲ್ಲ ರಾಜು, ನಾನ್ ಪಾಪಿ ರಾಜು. ನಂಬಿಕೆ ಮೇಲೆ ಜೀವನ ನಿಂತಿರತ್ತೆ ಅಂತ ಹೇಳ್ತಾರೆ. ಆದ್ರೆ ಜೀವನ ಮೇಲೆ ಯಾವುದೇ ನಂಬಿಕೆ ಇಲ್ದಿರೋ ನಾನು ಇನ್ಯಾವ ನಂಬಿಕೆ ಇಟ್ಕೊಂಡು ಜೀವನ ಮಾಡಲಿ? ಯಾವ ನಂಬಿಕೆ ಇಟ್ಟು ಜೀವನ ಮಾಡ್ಲಿ ಹೇಳು? ಫಸ್ಟ್ ಟೈಮ್ ವಿಕ್ಕಿ ಯೋಗ ಕ್ಯಾಂಪಿಗೆ ಬಂದಾಗ ಅವನ ಜೊತೆ ನೀನು ಇದ್ದೆ ಅಲ್ವಾ? ಈರುಳಿಗೆ ಏನು ಹೆಸರು? ಅವಾಗ ನನ್ ಮುಖದಲ್ಲಿ ಒಂದು ನಗು ಇತ್ತು, ನೆನ್ಪಿದ್ಯಾ? ಸಂತಸದ ಗರ್ಭದಲ್ಲಿ ಸಂಕಟವ ಹೇರುತ್ತಿದೆ ಪ್ರತಿ ಉಸಿರು. ಎದೆಯಲ್ಲಿ ಆದ್ರೆ ಆ ನಗು ಯಾವತ್ತೂ ಇರಲ್ಲ. ಆ ನಗು ಯಾವತ್ತೂ ನನ್ನ ಮುಖದಲ್ಲಿ ಇರಲ್ಲ ರಾಜು. ಸೌಭಾಗ್ಯನೇ ಕಳ್ಕೊಂಡೆ ನಾನು, ಸೌಭಾಗ್ಯನೇ ಕಳ್ಕೊಂಡೆ.
ಏನು ಹೇಳಿ ಅಂಕಲ್? ನಿನಗೇನು ವಿಷಯ ಗೊತ್ತಿದೆಯೋ ಅದನ್ನ ಹೇಳು. ವಿಷಯನಾ? ಯಾವ ವಿಷಯ ಅಂಕಲ್? ವೈಷ್ಣವಿದು ಪಾಸ್ಟ್ ಲೈಫ್. ಮದುವೆಗೆ ಮುಂಚೆ ಅವಳ ಜೀವನದಲ್ಲಿ ಏನಾಗಿತ್ತು ಅದನ್ನ ಹೇಳು. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು, ಅದು ಇಂಥ ಟೈಮಲ್ಲಿ. ವೈಶು ಅವ್ರ ಜೊತೆ ಮಾತಾಡ್ತಾರನ್ನ ಅಂಕಲ್ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಯ್ಯೋ, ಇಲ್ಲಾಂದ್ರೆ ಯಾವತ್ತು ಹಿಂಗೆ ಮಾತಾಡೋರಲ್ಲ. ರಾಜು, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಅಂಕಲ್, ಅದು 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 ಮಾವ, ವೈಶು ಅಕ್ಕ ನಾಯಕರ ಮನೆ ಹುಡುಗಿ. ಅವ್ರ ಮನೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ಕೊರತೆನೂ ಇರಲಿಲ್ಲ. ಅದರಲ್ಲೂ ಅವ್ರ ತಂದೆ ತಾಯಿ ಅವ್ರಿಗೆ ತುಂಬಾನೇ ಫ್ರೀಡಮ್ ಕೊಟ್ಟಿದ್ರು. ವೈಶು ಅಕ್ಕ ತುಂಬಾನೇ ಖುಷಿಯಾಗಿ ಟ್ರಾವೆಲ್ ಮಾಡಿಕೊಂಡು, ಹೊಸ ಹೊಸ ಜನಗಳನ್ನ ನೋಡ್ಕೊಂಡು, ಹೊಸ ಹೊಸ ಜಾಗಗಳನ್ನ ಸುತ್ಕೊಂಡು ಸಂತೋಷವಾಗಿದ್ದವರು, ತುಂಬಾ ಓದ್ಕೊಂಡಿದ್ದವರು. ಶಮಂತಣ್ಣನ ಮದುವೆ ಆಗಿ ಮಾರನೇ ದಿನಾನೇ ಅವ್ರು ಬಿಟ್ಟು ಹೋದ್ಮೇಲಿಂದ ಅವ್ರ ಮನಸ್ಸಲ್ಲಿ ಎಷ್ಟೆಲ್ಲ ನೋವು ತುಂಬಿಕೊಂಡಿದ್ರು ಅಂತ ನಾವ್ ನೋಡಿದೀವಲ್ಲ. ಅದೆಲ್ಲ ನನ್ಗೂ ಗೊತ್ತಿದೆ ಸ್ಪಂದನ. ಆದ್ರೆ ರಾಜು ಹೇಳ್ತಿರೋದೇ ಬೇರೆ. ರಾಜು, ನಿನಗೇನ್ ಗೊತ್ತೋ ಅದನ್ನ ಹೇಳು. ಅಂಕಲ್, ಅದನ್ನೇ ನಾನು ವೈಶು ಅವ್ರ ಹತ್ರ ಮಾತಾಡ್ತಿದ್ದು. ಅದೇ ಅಂಕಲ್, ನಿಮ್ಗಿನ್ನ ಮುಂಚೆ ನಾವು ಮತ್ತೆ ವಿಕ್ಕಿ ವೈಶು ಅವ್ರನ್ನ ಅದೇ ದುರ್ಗಾ ಕ್ಯಾಂಪೇನಲ್ಲಿ ನೋಡಿದೀವಿ. ಅವರು ತುಂಬಾ ಖುಷಿಯಾಗಿದ್ರು. ಆದ್ರೆ ಇಲ್ಲಿ ಶಮಂತಣ್ಣ ಕಾಣೆಯಾದಾಗ್ಲಿಂದನೂ ಅವ್ರು ಎಷ್ಟು ದುಃಖದಲ್ಲಿದ್ದಾರೆ ಅಂತ ಅಷ್ಟೇನೆ ಮಾತಾಡ್ತಿದ್ದು ಅಂಕಲ್. ಬೇರೆ ಇನ್ನೇನಿಲ್ಲ, ಅದನ್ನೇ ನೀವು ಕೇಳಿಸ್ಕೊಂಡು ಏನೋ ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ ಅಷ್ಟೇ. ಯಾರೇ ಆಗ್ಲಿ ಮಾವ, ಅವ್ರ ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತಾನೆ ಬಯಸೋದು. ಮೊದ್ಲಿನ ಖುಷಿ ಈಗಿಲ್ಲ ಅಂದಾಗ ನೋಡೋರಿಗೆ ನೋವು ಆಗೇ ಆಗುತ್ತಲ್ವಾ. ರಾಜು ಅವರು ವೈಶು ಅಕ್ಕನ ಜೀವನದಲ್ಲಿ ಮೊದ್ಲಿದ ಖುಷಿ ಈಗ ಬರ್ಲಿ ಅಂತ ಹಾಗೆ ಹೇಳಿದ್ದಾರೆ ಅಷ್ಟೇ. ಸರಿ ಅಂಕಲ್, ನಾನೀಗ ಹೊರಡ್ತೀನಿ. ವಿಕ್ಕಿನ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಅಂಕಲ್. ಮಾವ, ನಾನು ಕಳ್ಸ್ಕೊಟ್ಟು ಬರ್ತೀನಿ. ನಿಮ್ ಕೈ ಮುಗಿತೀನಿ. ಹಳೆ ವಿಷಯ ಎಲ್ಲ ಯಾರಿಗೂ ಗೊತ್ತಾಗದ್ ಬೇಡ. ನನ್ ಗಂಡ ಸತ್ಯವಂತ, ಪ್ರಾಮಾಣಿಕ. ನನ್ ಕುತ್ತಿಗೆ ತಾಳಿ ಕಟ್ಟೋಕ್ಕೂ ಮುಂಚೆನೆ ಹಳೆ ವಿಷಯ ಎಲ್ಲ ಹೇಳಿದ್ದಾರೆ. ಅದನ್ನ ನಾನು ಅಲ್ಲಿಗೆ ಬಿಟ್ಟಿದ್ದೀನಿ. ಆ ವಿಷಯ ಮತ್ತೆ ಇಲ್ಲಿ ಯಾರ ಕಿವಿಗೂ ಬೀಳೋದ್ ಬೇಡ. ಅಯ್ಯೋ ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ಅಂಕಲ್ ಎಲ್ಲಿ ಕೇಳಿಸ್ಕೊಬಿಟ್ರು ಅನ್ನೋ ಬೈಕೆ ಈಗ ಎಲ್ಲನೂ ಹೇಳ್ಬಿಡ್ತಾ ಇದ್ದೆ. ಸದ್ಯ ನೀವು ಬಂದು ತಡಿಲಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು. ಮನೆ ತುಂಬಾ ನೋವೇ ತುಂಬಿದೆ. ಆ ನೋವಿನ ಮಧ್ಯ ಈ ನೋವು ಸೇರ್ಕೊಳ್ಳೋದು ಬೇಡ. ಆ ಸತ್ಯ ಶಮಂತಣ್ಣನ ಜೊತೆನೆ ಹೋಯ್ತು ಅಂತ ಅನ್ಕೊಳ್ಳೋಣ. ನಮ್ 4 ಜನ ಗೊತ್ತಿರೋ ಈ ಸತ್ಯ ನಮ್ಮಲ್ಲೇ ಸತ್ತು ಹೋಗ್ಲಿ. ಸರಿ ಅದಕ್ಕೆ ವಿಕ್ಕಿ ಹುಷಾರು. ನಾನು ಬಂದಿದ್ದು ಹೇಳಲ್ಲ. ನಾನಿನ್ನು ಹೊರಡ್ತೀನಿ ಅದಕ್ಕೆ.